ಹಾಯ್ ಫ್ರೆಂಡ್ಸ್, ಈ ಡಿಸೈನ್ ಹೇಗೆ ಮಾಡೋದು ಅಂತ ಕ್ಲೀನಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ಫುಲ್ಲಾಗಿ ಇದೇ ಡಿಸೈನ್ ಇರುತ್ತೆ. ಬ್ಯಾಕು ಹೇಗೆ ಮಾಡೋದು ಅಂತ ಕ್ಲೀನಾಗಿ ನೆಕ್ ಕಟ್ ಮಾಡ್ಕೋಬೇಕು. ಸೇಮ್ ಆ ಪ್ಯಾಟರ್ನ್ ಇದೆಯಲ್ಲ, ಪ್ಯಾಟರ್ನ್ ಥರನೇ ನೆಕ್ಕು ಶೇಪ್ ಕಟ್ ಮಾಡ್ಕೊಬಿಡೋಣ ಕೆಳಗಡೆಯಿಂದ ಮೇಲ್ಗಡೆವರೆಗೂ. ಶೋಲ್ಡ್ರು ಗ್ಯಾಪ್ ಬಂದು ನಾನು 2.5 ಇಂಚಿಗೆ ಇಕ್ಕೊಳ್ಳೋದು. ಶೋಲ್ಡ್ರು ಬ್ರಾಡ್ ಬರುತ್ತಲ್ಲೋ ಅದು ನೋಡಿ. ನೆಕ್ಕದು ಪ್ಯಾಚದು ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಕ್ಯಾನ್ವಾಸಲ್ಲಿ. ಇದು ಇನ್ನೊಂದು ಸೈಡ್ ಪಾರ್ಟು, 2 ಪಾರ್ಟ್ಸ್ ಬರುತ್ತೆ. 2 ಪಾರ್ಟ್ಸಲ್ಲೂ ಬೇರೆ ಬೇರೆ ಪ್ಯಾಚ್ ವರ್ಕ್ ಆಗುತ್ತೆ. ಇದೊಂಥರ ಸಮೋಸ ಶೇಪಲ್ಲಿ ಡಿಸೈನ್ ಮಾಡೋದು. ಸಮೋಸ ಡಿಸೈನ್ ಅಂತ ಹೇಳ್ಬೋದು ಶಾರ್ಟ್ಕಟ್ಟಲ್ಲಿ. ಟ್ರಯಾಂಗಲ್ ಶೇಪ್ ಬರುತ್ತಲ್ಲ, ಆ ಶೇಪಲ್ಲಿ ಇದು ಪ್ಯಾಚ್ ವರ್ಕ್ ಮಾಡಬೇಕು. ಫಸ್ಟು ಕ್ಲೀನಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗ್ ಹಾಕೋಬಿಡೋಣ. ಇಲ್ಲಾಂದರೆ ಐರನ್ ಮಾಡ್ಕೊಂಡು ಮಾಡಿದ್ರೂ ಓಕೆ. ನಂದು ಈ ಸ್ಟಿಚಿಂಗ್ ಎಲ್ಲ ಎಲ್ಲೂ ಕಾಣಿಸಲ್ಲ, ಅದಕ್ಕೆ ಸ್ಟಿಚಿಂಗೇ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಟಿಚಿಂಗ್ ಆಗೋಯ್ತು ಮೈನ್ ಪೀಸಲ್ಲಿ. ಸಾರಿ ಬಾರ್ಡ್ರ್ ಇರುತ್ತಲ್ಲ, ಬಾರ್ಡ್ರನ್ನ 1 ಇಂಚ್ ಕಟ್ ಮಾಡಿಕೊಂಡು ಅದರಲ್ಲಿ 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಮೈನ್ ಪೀಸ್ ಮೇಲೆ. ಡಬಲ್ ಸ್ಟಿಚ್ ಹಾಕಬೇಕು. 2 ಸೈಡೂ ಕಿನಾರಿ ಸ್ಟಿಚಿಂಗೇ ಬರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಒಂದು 1/2 ಇಂಚ್ ಗ್ಯಾಪ್ ಇಟ್ಟು ಅಟ್ಯಾಚ್ ಮಾಡ್ಕೊಬಿಡೋಣ. ಪಿಂಕು ಜಾಸ್ತಿ ಕಾಣಿಸ್ಬಾರ್ದು, ಅದನ್ನು 1/2 ಇಂಚೇ ಕಾಣಿಸ್ಬೇಕು. ನೋಡಿ, 3ನೇ ಪಟ್ಟಿ ಹೊಲಿತಾ ಇದ್ದೀನಿ. ಇದು ಲಾಸ್ಟು. ಎಲ್ಲೂ ಗ್ಯಾಪ್ ಇಲ್ದಿರ ಮಾಡ್ಕೊಳ್ಳಿ, ಯಾಕಂದರೆ 1 ಇಂಚೇ ಒಳಗಡೆ ಮಾರ್ಜಿನ್ ಹೋಗೋದು. ಜಾಸ್ತಿ ಪ್ಲೈನ್ ಕಾಣಿಸ್ಬಾರ್ದು. ಇದನ್ನು ಲೈನಿಂಗ್ ಪೀಸಲ್ಲಿ ತಿರ್ಸ್ಕೊಬಿಡೋಣ ಒಂದು ಸೈಡು. ನೋಡಿ, ಕ್ಲೀನಾಗಿ ಒಂದು ಸೈಡು ಸ್ಟಿಚಿಂಗ್ ಹಾಕ್ಕೊಂಡು ಉಲ್ಟಾದಿಂದ ತಿರ್ಸ್ಕೊತಾ ಇದ್ದೀನಿ ನಾನು. ನೋಡಿ, ಆಗೋಯ್ತು. ಮೇಲೆ ಪೈಪಿಂಗ್ ಟೈಪಲ್ಲಿ ಒಂಚೂರು 1/2 ಇಂಚ್ ಗ್ಯಾಪ್ ಇಟ್ಟು ಕ್ಲೀನಾಗಿ ಸ್ಟಿಚಿಂಗ್ ಹಾಕೋಬೇಕು. ಫುಲ್ ರೌಂಡ್ ಕವರ್ ಸ್ಟಿಚಿಂಗ್ ಹಾಕೋಬಿಡೋಣ. ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮದು ಮೈನ್ ಪೀಸ್ ಎಷ್ಟಿದೆ ಅಷ್ಟಿಗೆ ಇರಬೇಕದು. ನಾವು ಆಲ್ರೆಡಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀರಿ. ಇದು ಇನ್ನೊಂದು ಸೈಡ್ ಪ್ಯಾಚು, ಅಪೋಸಿಟ್ ಪ್ಯಾಚ್ ಬರುತ್ತಲ್ಲ, ಅದು ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದನ್ನೇ ಬಾರ್ಡರ್ ಇದ್ದರೆ ಕ್ಲೀನಾಗಿ ಈ ಥರ 4 ಸೈಡ್ ಫೋಲ್ಡ್ ಮಾಡಿಕೊಂಡು ಸಮೋಸ ಟೈಪಲ್ಲಿ ಶೇಪನ್ನ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಬರ್ಬೇಕು. ಟ್ರಯಾಂಗಲ್ ಶೇಪು ಅಂತಲೂ ಅನ್ಬೋದು. ಇದು ನಾವು ಇದು ಕಡೆ ಎಲ್ಲ ಇದನ್ನು ಸಮೋಸ ಡಿಸೈನ್ ಅಂತಲೇ ಹೆಸರು ಇಟ್ಬಿಟ್ಟಿದ್ದೀರಿ. ನೋಡಿ, ಒಂದು ಸೈಡ್ ಆಯಿತು, ಕ್ಲೀನಾಗಿ ಕಟ್ ಮಾಡ್ಕೊಬಿಟ್ಟೆ. ಅದ್ರ ಮೇಲೆ ಸೇಮ್ ಬಟ್ಟೆಯಿಂದ ಪಟ್ಟಿ ಹಾಕೊಳ್ತಾ ಇದ್ದೀನಿ. ಪಟ್ಟಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಅದು ಇದು ಕಚ್ಚಾ ಕಾಣಿಸ್ಬಾರ್ದು ಅಂದ್ಬಿಟ್ಟು ಹಾಕ್ತಾ ಇರೋದು. ನೋಡಿ, ಕ್ಲೀನಾಗಿದೆ. ಕೆಳಗಡೆ ಒಂದು ಸ್ಟಿಚ್ ಹಾಕೋಬಿಟ್ಟು ಕೆಳಗಡೆ ಒಂದು 1/4 ಇಂಚಷ್ಟು ಕಟ್ ಮಾಡಿಬಿಡೋಣ. ಅಷ್ಟೊಂದು ಮಾರ್ಜಿನ್ ಬೇಕಾಗಿಲ್ಲ. ಇವಾಗ ಮೇಲ್ಗಡೆ ಇದನ್ನು 3 ಸ್ಟೆಪ್ಪಷ್ಟು ಬರುತ್ತೆ. 3 ಸ್ಟೆಪ್ಪಷ್ಟು ಸೇಮ್ ಇದೇ ಥರ ಇಕ್ಕೋಬೇಕು. ಮತ್ತು ಪಟ್ಟಿಗೆಲ್ಲ ಹಾಕೊಳ್ತಾ ಇರಬೇಕು. ಪಿಂಕ್ ಕಲರ್ ಬ್ಲೌಸ್ಗೆ ಬಾರ್ಡರ್ ಗೋಲ್ಡನ್ ಕಲರಲ್ಲಿ ಈ ಥರ ಡಿಸೈನ್ ಮಾಡಿದ್ರೆ ಕ್ಲೀನಾಗಿ ಸಖತ್ತಾಗಿರುತ್ತೆ ಲುಕ್ಕು. ನೋಡಿ, 2ನೇ ಸ್ಟೆಪ್ ಆಗ್ತಾ ಇದೆ. ಮೇಲೆ 1/2 ಇಂಚ್ ಪಟ್ಟಿ ಹೊಡೆದು ಸ್ಟಿಚ್ ಮಾಡಿಬಿಡ್ತೀನಿ.
ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಡಿಸೈನು ಅದೇ ಥರ ಹೆವಿಯಾಗಿದೆ, ಲೇಟ್ ಆಗೇ ಆಗುತ್ತೆ. ಓಕೆ, ಎರಡನೇದಾಯಿತು. ಮೂರನೇದು ಲಾಸ್ಟ್ ಇದು. ಇಲ್ಲೊಂದು 3 ಬರ್ಬೋದು ಅಷ್ಟೇ. ಇಲ್ಲಿ ಸಮೋಸ ಇದ್ರ ಮೇಲೆ ನಾನು ಒಂದು 1/2 ಇಂಚ್ ಪಟ್ಟಿ ಹಾಕೊಳ್ತಾ ಇದ್ದೀನಿ. ಕ್ಲೀನಾಗಿ 1/2 ಇಂಚ್ ಪಟ್ಟಿ ಹಾಕೋಬೇಕು. ಓಕೆ ಫ್ರೆಂಡ್ಸ್, ಇದನ್ನು ಆಗ್ತಾಯಿದೆ. ಪಾಯಿಂಟೆಡ್ ಪಟ್ಟಿ ಹಾಕೊಂಡು ಪಾಯಿಂಟೆಡ್ ಸ್ಟಿಚಿಂಗ್ ಹಾಕೊಬಿಡ್ತೀನಿ. ಮೂರನೇದು ಬಂದು ಸ್ವಲ್ಪ ಚಿಕ್ಕದಾಗಿ ಹೋಗಿದೆ, ಪರವಾಗಿಲ್ಲ, ನಡೆಯುತ್ತೆ. ಕ್ಲೀನಾಗಿ ಈಕ್ವಲ್ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಲೈನಿಂಗ್ ಪೀಸಿಂದ ತಿರುಗಿಸ್ಕೊಬಿಡ್ತೀನಿ ಫಸ್ಟು. ಕ್ಯಾನ್ವಾಸ್ ಇಟ್ಕೊಂಡು ನೀವು ಎಲ್ಲ ಕೆಲಸ ಮಾಡಿದ್ರೆ ಕ್ಲೀನಾಗಿರುತ್ತೆ, ಸ್ಟಿಪ್ಪಾಗಿರುತ್ತೆ. ಈ ಥರ ತಿರ್ಸ್ಕೊಂಡು ಒಂದು ಕಿನಾರಿ ಸ್ಟಿಚಿಂಗ್ ಒಂದು ಹಾಕೋಬಿಡೋಣ. ಕಿನಾರಿ ಸ್ಟಿಚಿಂಗ್ ಒಂದು ಹಾಕೋಬಿಟ್ಟು ಸ್ವಲ್ಪ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಅದು. ಈಗ 3 ಸೈಡೂ ಜಾಯಿಂಟ್ ಮಾಡ್ಕೊಬಿಡೋಣ. ಓಕೆ, ಇವಾಗ ಎರಡೂ ಜಾಯಿಂಟ್ ಮಾಡಿಬಿಡೋಣ. ನಾವು ಲೈನಿಂಗಲ್ಲಿ ಎಷ್ಟು ಎಕ್ಸಾಕ್ಟಾಗಿ ಕಟ್ ಮಾಡಿದ್ರೋ ಅದರಷ್ಟು ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಜಾಯಿಂಟ್ ಆಗೋಯ್ತು, ಮತ್ತು ಪ್ಯಾಚ್ ವರ್ಕು ಆಗೋಯ್ತು ಅಂದ್ಕೊಳ್ಳಿ. ಇವಾಗ ನೆಕ್ಸ್ಟು ಬ್ಯಾಕ್ನ ರೆಡಿ ಮಾಡಬೇಕಾಗುತ್ತೆ. ನಾವು ಬ್ಯಾಕ್ ನೆಕ್ ಏನು ಕಟ್ ಮಾಡಿದ್ರೋ ಅದನ್ನು ತಿರ್ಸ್ಕೊಂಡು ರೆಡಿ ಮಾಡ್ಕೊಬಿಡೋಣ. ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕೋಬೇಕು, ಪ್ಯಾಚ್ ಸೆಂಟ್ರಲ್ಲಿ. ನೋಡಿ, ಇಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಕ್ನ ರೆಡಿ ಮಾಡ್ಕೊಬಿಡೋಣ. ಪಾಯಿಂಟೆಡಲ್ಲಿ ಒಂದು ಸ್ಟಿಚಿಂಗ್ ಹಾಕೊಳ್ಳೋಣ, ಬ್ಯಾಕ್ ಸೈಡು ಉಲ್ಟಾ ಇಟ್ಕೊಂಡು. ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಾರ್ನರ್ ಪ್ಲೇಸ್ಲೆಲ್ಲ ಚಟ್ಕಾಗಲ್ಲಿ ಹಾಕೋಬೇಕು. ಕೆಳಗಡೆನೂ ಹಾಗೆ ಒಂದು ಪಾಯಿಂಟೆಡ್ ಸ್ಟಿಚಿಂಗ್ ಹಾಕೊಂಡು ನೆಕ್ಕು ಮತ್ತು ಕೆಳಗಡೆನೂ 2 ಸೈಡೂ ತಿರ್ಸ್ಕೊಬಿಡೋಣ ಡೈರೆಕ್ಟಾಗಿ. ಈ ಥರ ಪ್ಯಾಚ್ ವರ್ಕ್ ಮಾಡುವಾಗ ಲೇಟ್ ಆಗೇ ಆಗುತ್ತೆ. ಸ್ಕಿಪ್ ಮಾಡ್ದಿರೋ ವಿಡಿಯೋನ ನೋಡಿ. ನೆಕ್ ಹತ್ರನೂ ಬ್ಯಾಕ್ ಸೈಡ್ ಕೆಳಗಡೆನೂ ಕಿನಾರಿ ಸ್ಟಿಚಿಂಗ್ ಹಾಕೋಬೇಕು. ಸೇಮ್ ನಾನು ಹೇಗೆ ಹಾಕ್ತಾಯಿದ್ದೀನೋ ಅದೇ ಥರ ಹಾಕೊಳ್ಳಿ. ಇದೇ ಡಿಸೈನ್ ಮಾಡೋ ಥರ ಇದ್ದರೆ ಕೆಳಗಡೆನೂ ಕಿನಾರಿ ಸ್ಟಿಚಿಂಗ್ ಹಾಕೋಬೇಕು. ಓಕೆ, ಕಿನಾರಿ ಆಗೋಯ್ತು. ಫುಲ್ಲು ಲೈನಿಂಗ್ ಅಟ್ಯಾಚ್ ಮಾಡ್ಕೊಬಿಡೋಣ. ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಅಟ್ಯಾಚ್ಮೆಂಟ್ ಆದಮೇಲೆ 2 ಸೈಡೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕ್ಲೀನಿಗೆ ಈ ಥರ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕೋಬಿಡೋಣ. ನೆಕ್ಸ್ಟು ಪ್ಯಾಚ್ ಅಟ್ಯಾಚ್ಮೆಂಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಫಸ್ಟ್ ಇಟ್ಕೊಂಡು ನೋಡ್ಕೊಳ್ಳೋಣ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಯಾಕಂದರೆ ಒಂದೊಂದು ಸತಿ ನೆಕ್ಕು ಬ್ರಾಡ್ ಆಗೋಗುತ್ತೆ ಸ್ಟಿಚಿಂಗ್ ಮಾಡೋಷ್ಟರಲ್ಲಿ, ಬಟ್ಟೆ ಸರಿ ಇರಲ್ಲ, ಅದಕ್ಕೋಸ್ಕರನ.
ಕ್ಲೀನಾಗಿ ಈ ಥರ ನಾವು ಪ್ಯಾಚ್ ವರ್ಕಲ್ಲಿ ಏನು ಸೆಂಟ್ರಲ್ಲಿ ಮಾರ್ಕ್ ಹಾಕಿದ್ರು ಬ್ಯಾಕಲ್ಲೂ ಮಾರ್ಕ್ ಹಾಕಿದ್ರು ಅದಕ್ಕೆ ಇಕ್ಕೊಂಡು ನೋಡ್ಕೋಬೇಕು. ಈಗ ಕಿನಾರಿ ಸ್ಟಿಚಿಂಗ್ ಹಾಕೊಬಿಡ್ತೀನಿ. ನಾನು ಕರೆಕ್ಟಾಗಿ ಬಂದಿದೆ, 1/2 ಇಂಚ್ ಮಾರ್ಜಿನ್ ಅಷ್ಟೇ ಇರೋದು ನೋಡಿ. ಇಲ್ಲಿಂದ ಹಾಕೊಂಡು ಬರುವಾಗ ಅಲ್ಲಿ ನಾವು ಏನು ಸೆಂಟ್ರಿಗೆ ಮಾರ್ಕ್ ಹಾಕಿದ್ರು ಅಲ್ಲಿಗೆ ಕರೆಕ್ಟಿಗೆ ಸ್ಟಿಚಿಂಗ್ ಬರಬೇಕು ನೋಡಿ. ಈ ಥರ ಬರೀ 1/2 ಇಂಚೇ ಮಾರ್ಜಿನ್ ಇರೋದು ನನ್ನ ಒಳಗಡೆ ಸೈಡು. ಕ್ಲೀನಾಗಿ 2 ಸೈಡೂ ಇದೇ ಒಂದೇ ಈಕ್ವಲಾಗಿ ಅಟ್ಯಾಚ್ ಮಾಡ್ಕೋಬೇಕು, ಇಲ್ಲಾಂದರೆ ನೆಕ್ಕು ಅಪ್ ಆ್ಯಂಡ್ ಡೌನ್ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಟ್ಯಾಚ್ ಆಗಿದೆ. ಮಾರ್ಜಿನ್ 1/2 ಇಂಚ್ ಬಿಟ್ಟು ಸ್ಟಿಚಿಂಗ್ ಹಾಕೋಬಿಡೋಣ. ಇದ್ರ ಮೇಲೆ ಇವಾಗ ಲೇಸ್ಗೆಲ್ಲ ಅಟ್ಯಾಚ್ ಮಾಡಬೇಕು. ಪ್ಯಾಚ್ ವರ್ಕೆಲ್ಲ ಆಗೋಯ್ತು, ರೆಡಿಮೇಡ್ ಲೇಸ್ ಸಿಗುತ್ತಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಬಿಡೋಣ. ಫಸ್ಟು ಈ 1/2 ಇಂಚ್ ಲೇಸ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದರ ಸೆಂಟ್ರಲ್ಲಿ ಸ್ಟೋನ್ ಲೇಸು ಬರುತ್ತೆ, ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಎಲ್ಲೋ ರಿಂಕಲ್ಲಿ ಇಲ್ದಿರಂಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಒಂದು ಆಗೋಯ್ತು. ಪಾಯಿಂಟೆಡ್ ಸ್ಟಿಚಿಂಗ್ ಹಾಕೊಳ್ತಾ ಇದ್ದೀನಿ. ಒಂದು ಲೇಸ್ ಅಟ್ಯಾಚ್ ಆಯಿತು. ಈಗ ಸ್ಟೋನ್ ಲೇಸು ಕರೆಕ್ಟಾಗಿ ಆ ಸ್ಟೋನು ಹತ್ತು ಕಡೆ ಇದು ಕಡೆ ಸ್ಟಿಚಿಂಗ್ ಹೋಗ್ತೀರಾ ಕೈಯಲ್ಲೇ ತಿರ್ಸ್ಕೊಂಡು ಸೆಂಟ್ರಲ್ ಸ್ಟಿಚಿಂಗ್ ಹಾಕೋಬೇಕು, ಇಲ್ಲಾಂದರೆ ಸೂಜಿ ಕಟ್ಟಾಗೋಗುತ್ತೆ. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ. ಈ ಥರ ಸ್ಟೋನ್ಸು ಅಟ್ಯಾಚ್ ಮಾಡುವಾಗ ನಿಮಗೆ ಜೈಂಟು ಹೇಗೆ ಹಾಕೊಳ್ಳೋದು ಅಂತ ನೋಡಿ. ನಾನು ಕರೆಕ್ಟ್ ಕೂರಿಸ್ಬಿಡ್ತೀನಿ, ಜೈಂಟ್ ಹಾಕಿರೋ ಥರನೇ ಇರಲ್ಲ. ನಂತರ ಮಿಕ್ಕಿರೋ ಲೇಸ್ಗಳಿರುತ್ತಲ್ಲ ಅದನ್ನೇ ಅಡ್ಜಸ್ಟ್ ಮಾಡಿ ಈ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ. ವೇಸ್ಟ್ ಆಗೋದಿಲ್ಲ ಐಟಮ್ ಏನೂ. ಕ್ಲೀನಾಗಿ ರೌಂಡ್ ಶೇಪ್ ಹತ್ರ ಎಲ್ಲ ಕ್ಲೀನಾಗಿ ತಿರ್ಸ್ಕೋಬೇಕು ನೀವು, ಇಲ್ಲಾಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ನೋಡಿ ನಾನು ಎಷ್ಟು ಜೈಂಟ್ ಕೊಡ್ತಾಯಿದ್ದೀನಿ, 3ನೇ ಜೈಂಟ್ ಇದು. ಕ್ಲೀನಾಗಿ ಜೈಂಟ್ ಹಾಕೋಬೇಕಾಗತ್ತೆ ನೋಡಿ. ಲೇಸು ಎಲ್ಲೆಲ್ಲೂ ಡ್ಯಾಮೇಜ್ ಇಲ್ದಿರ ಮತ್ತು ಜೈಂಟ್ ಹಾಕಿರೋ ಥರನೂ ಇಲ್ದಿರ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ರಿಂಕಲ್ಸ್ ಬರಬಾರ್ದು ಡಿಸೈನ್ ಮಾಡುವಾಗ. ರಿಂಕಲ್ಸ್ ಬಂದ್ರೂ ಬ್ಲೌಸೇ ಖರಾಬಾಗಿ ಕಾಣಿಸುತ್ತೆ. ಟೋಟಲ್ ಇದು 4ನೇ ಲೇಸ್ಗೆ ಜೈಂಟ್ ಹಾಕ್ತಾ ಇರೋದು ನಾನು. ಇನ್ನೊಂಚೂರು ಬೇಕಾಗುತ್ತೆ, ಅಡ್ಜಸ್ಟ್ ಮಾಡಿಬಿಡೋಣ ಇರೋದೆಲ್ಲ ಸೇರಿಸ್ಕೊಂಡು. ಇದು ಕರೆಕ್ಟ್ ಇರುತ್ತೆ, ಇದು ಹಾಕ್ಬಿಡ್ತಾಯಿದ್ದೀನಿ. ಇದಾದಮೇಲೆ ಇನ್ನೊಂದು ಲೇಸ್ ಅಟ್ಯಾಚ್ ಆಗುತ್ತೆ. ಫಸ್ಟ್ ಅಟ್ಯಾಚ್ ಮಾಡೋದ್ರಲ್ಲ ಅದೇ ಥರ ಲೇಸ್ ಅಟ್ಯಾಚ್ ಮಾಡಬೇಕು. ನೋಡಿ 2ನೇದಾಯಿತು. ಈಗ ಮತ್ತೆ ಸೇಮ್ ಅದೇ ಥರ ಇನ್ನೊಂದು ಲೇಸು ಬೇಗ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋ ತುಂಬ ಲೆಂತಾಗಿ ಹೋಗ್ತಾಯಿದೆ. ರಿಂಕಲ್ಸ್ ಇಲ್ದಿರ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೋಬೇಕು ಕಾರ್ನರ್ ಪ್ಲೇಸ್ಲೆಲ್ಲ. ನೋಡಿ ಈ ರೌಂಡ್ ಪ್ಲೇಸಲ್ಲೇ ಮೈನ್ ಬರೋದು ರಿಂಕಲ್ಸು. ನಾವು ಹೇಗೆ ಸ್ಟಿಚಿಂಗ್ ಮಾಡ್ತೀರೋ ಆ ಥರ ರಿಂಕಲ್ಸ್ ಬರ್ದಿರಂಗಿರುತ್ತೆ. ಓಕೆ ಫ್ರೆಂಡ್ಸ್, ಕಿನಾರಿ ಸ್ಟಿಚಿಂಗ್ ಆಗೋಯ್ತು. ಪಾಯಿಂಟೆಡ್ ಸ್ಟಿಚಿಂಗ್ ಹಾಕೊಬರ್ತೀನಿ. ಲಾಸ್ಟ್ ಸ್ಟಿಚಿಂಗ್ ಇದು. ಡಿಸೈನೇ ಕಂಪ್ಲೀಟ್ ಆಗೋಗ್ತೈತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ನೋಡಿ ಪ್ಯಾಚ್ ವರ್ಕ್ ಆಗೋಯ್ತು. ಓಕೆ, ಒಂದು ಸತಿ
ಟೇಬಲ್ ಮೇಲೆ ಇಟ್ಟು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಹೇಗಿರುತ್ತಂತ. ನೋಡಿ ಫ್ರೆಂಡ್ಸ್, ಕಟ್ಟೋದು ಎಲ್ಲ ಹಾಕಿದ್ದೀನಿ. ಬ್ಲೌಸು ಇನ್ನೊಂದು 10 ನಿಮಿಷಕ್ಕೆ ರೆಡಿ ಆಗೋಗುತ್ತೆ. ಬ್ಯಾಕ್ ರೆಡಿ ಆಯ್ತಲ್ವ, ಬ್ಲೌಸ್ ಬೇಗನೆ ರೆಡಿ ಆಗುತ್ತೆ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.